ನೋಡು ಕರೀತೈತಿ ಅಲ್ಲಿ ತಲೆ ಬಾಗಿಲಿದ್ದ ನೋಡಪ್ಪ. ಯಾರು ಪಡಿಸ್ಕೊಂಬರಿಲ್ಲ ನಮ್ಮನ್ನ, ಯಾರು ಇಟ್ಕೊಂಬರಿಲ್ಲ ಏನಿಲ್ಲ. ನಾವು ಓಟ್ ಹಾಕ್ಸಿ ಗೆಲ್ಸ್ಕೊಂಡಿವಿ ನಮ್ಮ ಸರ್ಪಂಚನ. ನಮ್ಮ ತಲೆ ಬಾಗಿಲಿಗೆ ಬಂದವು ನೀರು. ನಮ್ಮ ಅಣ್ಣ ತಮ್ಮರೆ ನಾವು ಒದ್ದಾಡಿ ಫ್ಯಾನ್ಗೆ ಜಗನ್ಗೆ ಹಾಕಿ ಮಾಡಿಸ್ಕೊಂಡಿವಿ ನಾವು. ನಮ್ಮ ಅಣ್ಣ ಸರ್ಪಂಚಿ ಭೀಮೇಶ ಎಲ್ಲ ಮಾಡ್ಕೊಂಡಿವೆ. ಎಲ್ಲ ಮಾಡಿ ಈ ಪರಿಸ್ಥಿತಿ ತಂದ ನೋಡಿ ನಮಗೆ. ಅವ ಟಿ ಡಿ ಪ್ರಭುತ್ವ ಇದ್ದಾಗ ಸಿ ರೋಡ್ ಹಾಕ್ತಿದ್ರು. ಇವಾಗ 10 ವರ್ಷ ಕೆಳಗೆ ಗೋವಿಂದಪ್ಪ ಎಲ್ಲ ಮಾಡಿ ಹಾಕ್ಸಿದ್ರು. ಒಂದು ಚಿಕ್ಕ ನೀರು ನಿಂತಿದ್ದಿಲ್ಲ. ಇವಾಗ ನೋಡು ವಯಸ್ಸಿಗೆ ಗೆದ್ದೆವು. ನಮ್ಮ ಭೀಮೇಶಣ್ಣ ಗೆದ್ದ ಮೇಲೆ ನಮಗೆ ಈ ಪರಿಸ್ಥಿತಿ ತಂದ ನೋಡಿ. ಇವಾಗ ನಾವೇನು ಮಾಡೋಣ ಇವಾಗ? ಈಟದ್ನ ನಮ್ಮ ಪರಿಸ್ಥಿತಿ ನಮಗೆ ತಲೆ ಬಾಕಲು ನಂದು ಓದ್ತದು. ನಾವು ಏನು ಮಾಡೋಣ ಇವಾಗ? ಅಲ್ಲಿ ಮಂಕಳಮ್ಮ ಗುಡ್ತಲ್ಲಿ ಅರ್ಧಡೆ ನೀರು ನಿಂತಾವ. ಆಚೆ ಕಡಿಸಿರೋದೆಲ್ಲ ಗುಡಿ ಅರ್ಧಡೆ ನೀರು ಅಲ್ಲಿ ನಿಂತಾವ. ಅವಾಗ ಏನು ಮಾಡ್ಬೇಕು ನಾವು? ಇಂಥ ಪರಿಸ್ಥಿತಿನಾಗ ನಮ್ಮನ್ನ ಇಟ್ಟಾನ. ಈ ಹೊತ್ತು ಗೊತ್ತಿಲ್ಲ ನಾವು ತೋಡ್ಕೊಂಡು ಹಿಂಗೆ ಮಾಡ್ಕೊಂತಿದ್ವಿ. ನಾವು ಏನು ಮಾಡ್ಬೇಕಪ್ಪ ಇವಾಗ? ನಾವೇನು ಒಳ್ಳೆ ಕೆಲಸ ಮಾಡ್ತಾನ ಎಲ್ಲ ನಮಗೆ ಮಾಡ್ತಾನ ಅಂತ ನಾವು ಹಿಂಗೆ ಹಾಕಿ ಓಟ್ ಹಾಕಿ ಗೆಲ್ಸ್ಕೊಂಡ್ವಿ. ನಮಗೆ ಈ ಪರಿಸ್ಥಿತಿ ಇಟ್ಟಾನ ಇವಾಗ. ನಾವು ಏನು ಮಾಡೋಣ ಇವಾಗ? ಒಬ್ಬರನ್ನ ಕೇಳಕ್ಕೆ ಹೋದ್ರೆ ಏನಿಲ್ಲ ನಮ್ಮದು. ಏನಂದರೆ ಅದಕ್ಕೇನು ಆತತ್ತಲ್ಲ ಇದಕ್ಕೇನು ಆತತ್ತಲ್ಲ ಅಂತ ನಮ್ಮನ್ನು ಬೈತಾರೆ. ನಾವು ಏನು ಮಾಡೋಣ ಇವಾಗ? ಅದಕ್ಕೆ ನಮ್ಮ ತಿಪ್ಪಲು ನಾವು ಬಿಡ್ತೀವಿ. ಇಲ್ಲಿ ಕಾಲೆಗಳು ತಕ್ಕೊಂಡು ನೀರು ಬಿಟ್ಕಂತ ಹೆಂಗೋ ನಮ್ಮ ಪರಿಸ್ಥಿತಿ ನಾವು ಬಿಡ್ತಾ ಇದೀವಪ್ಪ. ಒಬ್ಬರನ್ನ ಮಾತಾಡ್ಸೋಕ್ಕಿಲ್ಲ ನಾವು. ಹೋಗಿ ಅದನ್ನ ಕೇಳೋಕ್ಕಿಲ್ಲ, ಇನ್ನೊಬ್ಬರನ್ನ ಕೇಳೋಕ್ಕಿಲ್ಲ, ಇನ್ನೊಬ್ಬರ ತಲೆ ಹೋಗಿ ಮಾತಾಡೋಕ್ಕಿಲ್ಲ ನಾವು. ನಮ್ಮ ತಿಪ್ಪಲು ನಾವು ಹಿಂಗೆ ಏನೋ ನಮ್ಮ ಪರಿಸ್ಥಿತಿದಂಗೆ ನಾವು ಗಡರ್ಗಳು ಸೆಲ್ಫ್ಗಳು ತಗೊಂಡು ಹಿಂಗೆ ತೊಡ್ಕೆ ಅಂತ ನಿಂತೀವಿ. ಎಲ್ಲ ಮಾಡ್ಕೊಂಡು ನಿಂತೀವಿ. ಇನ್ನೊಬ್ಬರ ಮನೆಗೆ ಹೋಗಿ ನಾವು ಹಿಂಗೆ ಆಯ್ತಲ್ಲಪ್ಪ ಹಿಂಗೆ ಆಯ್ತು ಅಂತ ನಾವು ಕೇಳೋಕ್ಕಿಲ್ಲ. ಇನ್ನೊಬ್ಬರ ಮನೆ ಸೆನಕ್ಕೆ ಹೋಗಿ ನಾವು ಕೇಳೋಕ್ಕಿಲ್ಲ. ನಮ್ಮ ತಿಪ್ಪಲು ನಾವು ಬಿಡ್ತಾ ಇದ್ದೀವಪ್ಪ. ಇನ್ನೇನು ಮಾಡೋಣ ನಾವು? ನಮ್ಮ ಪರಿಸ್ಥಿತಿ ಹಿಂಗೈತೆ. ಇನ್ನೂ ರೂಟು ಮಳೆ ಬಂದರೆ ಬರ್ತಾವಪ್ಪ, ನಮ್ಮ ನೆಲಕ್ಕೆ ಬರ್ತಾವ, ನಮ್ಮ ತಲೆ ಬಾಗಿಲಿಗೆ ಬರ್ತಾವ. ಅವ ಯಜಮಾನ್ರು ಕಡಿಸಿದ ಮರಿ ಅದು, ನಾವು ಕಡಿಸಿದ್ದಲ್ಲ ಅದು. 10-12 ವರ್ಷದಲ್ಲಿದ್ದ ಟಿ ಡಿ ಪ್ರವೃತ್ತಿ ಇದ್ದಾಗ ಸಿಮೆಂಟ್ ರೋಡ್ ಹಾಕ್ಸಿದ್ದು. ಒಂದು ಚುಕ್ಕೆ ನೀರು ನಿಂತಿಲ್ಲ. ಇಲ್ಲಿನಿದ್ದ ಅಲ್ಲಿ ತನಕ ನಾವು ನೋಡ್ಕೊಳ್ತಿದ್ವಿ. ಒಂದು ಚುಕ್ಕೆ ನೀರು ನಿಂತಿಲ್ಲ. ಇಲ್ಲಿ ಯಜಮಾನ್ರ ಇದ್ದಾರೆ, ಅಗ್ರಹಬ್ ದಡಪ್ಪ ಇದ್ದಾನೆ, ಎಲ್ಲರೂ ಇದ್ದಾರೆ. ಯಾರ ಮನೆ ಮುಂದೆ ಒಂದು ಚುಕ್ಕೆ ನೀರು ನಿಂತಿಲ್ಲ. ಆತ ಅಲ್ಲೆಲ್ಲಿದ್ದ ಅಲ್ಲಿಗೆ, ಅಲ್ಲೆಲ್ಲಿದ್ದ ಇಲ್ಲಿಗೆ ಗೊರ್ಸ ಹಾಕ್ಸಿ ಸಿಮೆಂಟ್ ರೋಡೇ ಮುಚ್ಚಿಬಿಟ್ಟಾನ. ಟಿ ಡಿ ದವ್ರು ಹಾಕಿದ್ದು ಸಿಮೆಂಟ್ ರೋಡೇ ಮುಚ್ಚಿಗಂತ ಬಂದಾನಿಲ್ಲ. ಆತ ಅದಕ್ಕಂದರೆ ಗೆದ್ದಾನಲ್ಲ ಸರ್ಪಂಚ್ ಗೆದ್ದದಕ್ಕೆ ಆತ ಅಧಿಕಾರಿನಾಗ್ಲಿದ್ದ ತಗೊಂಡು ಸಿಮೆಂಟ್ ರೋಡೇ ಮುಚ್ಚಿಗಂತ ಬಂದು ಆ ಕಡೆ ಈ ಕಡೆ ಡ್ರೈನೇಜ್ಗಳು ಮುಚ್ಚಿ ಗೋರ್ಸ್ ಹೊಡಿಸ್ಬಿಟ್ಟಾನ. ಇದೀಟು ನಮ್ಮ ಮನೆ ತಲ್ಲಿದ್ದ ಇದೀಟು ಬಿಟ್ಟಾನ. ಯಾಕಂದರೆ ನಾವು ಅತ್ತ ತಿರುತ್ತರು ಇತ್ತ ತಿರುತ್ತರ ಅಂತೇಳಿ ಇದೀಟಿಗೆ ನಮ್ಮನ್ನ ಹಿಂಗೆ ಮಾಡ್ಯಾನ. ನಮ್ಮ ಮನೆ ಮುಂದೆ ಇಷ್ಟತ್ರ ನೀರು ನಿಂತಾವ, ಇಷ್ಟತ್ರ ನಿಂತಾವಪ್ಪ. ನಾವು ಏನು ಮಾಡೋಣ? ಅಲ್ಲಿಗೆ ಹೋಗ್ಯ ನಮ್ಮ ತಲೆ ಬಾಗಿಲಿಗೆ ಹೋಗ್ಯಾರ. ಅದು ನಮ್ಮ ಯಜಮಾನ್ರು ಕಡಿಸಿದ ಮನೆ, ಅದು ನಾವು ಕಡಿಸಿದ್ದಲ್ಲ. ಟಿ ಡಿ ಪ್ರವೃತ್ತಿದ್ದಾಗ ಸಿಮೆಂಟ್ ರೋಡು ಸೀಸೆ ರೋಡು ಟಿ ಡಿ ಪಿ ಹಾಕ್ಸಿದ್ದು ರೋಡು. ಆ ಕಡೆ ಈ ಕಡೆ ಡ್ರೈನೇಜ್ ಹಾಕಿ ಈ ಕಡೆ ಕಾಲೇ ಮುಚ್ಚೋವಿ, ಆ ಕಡೆ ಕಾಲೇ ಮುಚ್ಚೋವಿ. ಅಲ್ಲಿದ್ದ ಗೊರಸೋಡಿಸಿ ಇದೆಲ್ಲ ಮಾಡಿದ್ದೆ. ಯಾರು ಹೇಳಿದ್ದ? ಅದು ಏನು ಪ್ರಕಾಶ್ ರೆಡ್ಡಿ ಹೇಳ್ಯಾನ? ಯಾರು ಹೇಳ್ಯಾರದು? ನೀನು ಗೆದ್ದರೆ ನಿನ್ನ ಅಧಿಕಾರಿ ಆಯ್ತು. ಅದು ಅವಾಗ ಹೆಂಗಿತ್ತು? ಅದು ಡ್ರೈನೇಜ್ ತೆಗ್ಸು ನೀನು. ಆ ಕಡೆ ಈ ಕಡೆ ಸರ್ಪಂಚಿ ಗೆದ್ದ ಮೇಲೆ ಡ್ರೈನೇಜ್ ತೆಗ್ಸು, ನೀನು ಮಾಡಿಸು. ಅದು ಪಕ್ಕ ನೀನು ಅಲ್ಲಿ ಅವ್ರು ಹೇಳ್ಯಾರ ಅಲ್ಲಿ ನೀರು ನಿಂದಿರ್ತಾವೆ, ಇಲ್ಲಿ ಮತ್ತು ಇಲ್ಲೇ ನಿಂತರೆ ಇದು ಅಧಿಕಾರ ಇಲ್ಲ ನಿನಗೆ. ಅಧಿಕಾರ ಇಲ್ಲೇನಪ್ಪ?
ಸರ್ಪಂಚ್ ನೀನು ಒಬ್ಬತ್ತಿಗೆ ಗೆಲ್ಲದು ನಾವು